ನೀವು ನೋಡಿದ್ದೀರಾ ಟಿವಿಯಲ್ಲಿ, ಕೆಲವರಿಗೆ ತುಂಬ ಸಂತೋಷವಾಗಿದೆ. ನಿನ್ನೆ ಒಂದು ಚರ್ಚಿಗೆ ಹೋಗಿದ್ದೆ. ನಾನು ಹೇಳಿದೆ, ಕೆಲವು ನಮ್ಮ ಕ್ರಿಶ್ಚಿಯನ್ನರು ಎಷ್ಟು ಮುಗ್ಧರು ಅಂತ ಹೇಳಿದರೆ, ಸಿಸ್ಟರ್ಗಳಿಗೆ ಜಾಮೀನಾಗಿದೆ, ಇನ್ನು ಯಾಕೆ ಪ್ರತಿಭಟನೆ? ಸಿಸ್ಟರ್ಗಳಿಗೆ ಜಾಮೀನು ಸರ್ಕಾರ ಕೊಟ್ಟಿದ್ದಲ್ಲ, ಸರ್ಕಾರ ರಿಲೀಸ್ ಮಾಡಿದ್ದಲ್ಲ, ಅವರ ಮೇಲೆ ಮೊಕದ್ದಮೆಯನ್ನು ಹೂಡಿದ್ದು ಹಿಂದೆ ತಗೊಂಡಿದ್ದಲ್ಲ. ನಮ್ಮವರು ಅವರಿಗೆ ಬೇಲನ್ನು ತಗೊಂಡಿದ್ದಾರೆ, ನಮ್ಮವರು ಲಾಯರ್ ಅನ್ನು ಇಟ್ಕೊಂಡು ಅವರನ್ನು ಬೇಲ್ ತಗೊಂಡು ಅವರಿಗೆ ಜಾಮೀನಿನ ಮೇಲೆ ಬಿಡಿಸಿದ್ದಾರೆ. ಸರ್ಕಾರ ಮೊಕದ್ದಮೆಯನ್ನು ಹಿಂದೆ ತಗೊಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಬಹುದಿತ್ತು. ಕೆಲವರನ್ನು ನಾನು ನೋಡಿದ್ದೇನೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಈಗ ರಾಯ್ ಸರ್ ಹೇಳಿದ್ರಲ್ಲ, ಅಭಿನಂದನೆಯನ್ನು ಯಾಕೆ ಸಲ್ಲಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಮುಗ್ಧರಂತ ಹೇಳಿದ್ರೆ ನಮ್ಮ ಕ್ರಿಶ್ಚಿಯನ್ನರು, ಅವ್ರಿಗೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸರಿಯಾಗಿ ಎಲ್ಲ ಮೆಸೇಜ್ ಓದ್ಲಿಕ್ಕೆ ಗೊತ್ತಿಲ್ಲ. ಹೆಡ್ಲೈನ್ಸ್ ನೋಡಿ ನಂಬ್ತಾರೆ. ಇದು ನಂಬಬೇಡಿ. ಹೀಗೆ ನಂಬಿಯೇ ನಾವು ಈ ತರ ಇಲ್ಲಿ ರೋಡಲ್ಲಿ ನಿಲ್ಬೇಕಾಗಿದೆ. ಈ ಸುಡು ಬಿಸಿಲಲ್ಲಿ ನಾವು ಬಂದು ನಿಂತ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಾವು ನಂಬಿಕೆಯುಂಡು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ನಾವು ಈ ದೇಶದ ಪ್ರಜೆಗಳಂತ ಅವ್ರಿಗೆ ಗೊತ್ತಿದೆ. ಅವರ ಮೇಲೆ ಅವರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅದು ಸಹ ನಮ್ಮ ಹತ್ರ ಇದೆ. ಅವರ ಆಧಾರ್ ಕಾರ್ಡ್ ಅವರ ಹತ್ರ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವ್ರ ಹತ್ರ ರೇಷನ್ ಕಾರ್ಡ್ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವರ ವೋಟರ್ ಐಡಿ ಇದ್ರೆ ನಮ್ಮ ಹತ್ರ ಸಹ ಇದೆ. ಅವ್ರ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ನಮ್ಮ ಹತ್ರ ಸಹ ಇದೆ. ಎಲ್ಲ ಈ ದೇಶದಲ್ಲಿ ಏನು ಹಕ್ಕಿದೆ ಅದೆಲ್ಲ ನಮ್ಮ ಹತ್ರ ಸಹ ಇದೆ. ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾಕೆ? ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡದೇ ಇರೋದರಿಂದ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮುಗ್ಧ ಸಿಸ್ಟರ್ಗಳನ್ನು ಜೈಲಿಗೆ ತಳ್ಳಿದ್ರು. ಅವರ ಸ್ಟೇಟ್ಮೆಂಟ್ ಅನ್ನು ತಗೊಳ್ಳಿಲ್ಲ. ಆ ಗುಂಡಗಳ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಪೊಲೀಸರು, ಛತ್ತೀಸ್ಗಢ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು, ಅವರನ್ನು ಜೈಲಿಗೆ ಕಳಿಸಿದ್ರು. ಆದ ನಂತರ ಅವ್ರಿಗೆ ಬೇಲ್ ಸಿಕ್ಕಿತ್ತು, ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಿದ ನಂತರ ಹುಡುಗಿಯರು ಸ್ಟೇಟ್ಮೆಂಟ್ ಕೊಡುವಾಗ ಇವರು ಹೇಳ್ತಾರೆ, ಅವರ ಹತ್ರ ಬಲವಂತವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರ ಹತ್ರ ಅಂತ ಹೇಳ್ತಾ ಇದ್ದಾರೆ. ಯಾರು ಅವರನ್ನು ಒಳಗಿಟ್ಟಿದ್ರು? ಇದೇ ಜ್ಯೋತಿ ಶರ್ಮಾ ಮತ್ತೆ ಅವರ ಗುಂಡಗಳನ್ನು ಬಂಧಿಸಿ ಒಳಗಿಟ್ಟಿದ್ದು. ಯಾಕಂತ ಹೇಳಿದ್ರೆ ಅವರೆಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಪೊಲೀಸರ ಹತ್ರ ಎಲ್ಲಾದ್ರೂ ಸಿಸ್ಟರ್ಗಳು ಹೊರಗೆ ಬರ್ಬೋದು, ಸಿಸ್ಟರ್ಗಳ ಹತ್ರ ಹಾಕಿದ ಕೇಸ್ ಅನ್ನು ವಾಪಸ್ ತೆಗಿಬಹುದು ಅಂತ ಹೆದರಿಕೆಯಿಂದ ಅವರನ್ನು ಬಂಧಿಸಿಟ್ಟಿದ್ರು. ಇವ್ರಿಗೆ ಬೇಲ್ ಸಿಕ್ತಂತ ಹೇಳುವಾಗ ಇವರು ಹೊರಗೆ ಬಿಟ್ಟಿದ್ದಾರೆ. ಹೊರಗೆ ಬಂದ ತಕ್ಷಣ ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಕಂಪ್ಲೇಂಟ್ ಕೊಟ್ಟು ಆದ ನಂತರ ಸಹ ಇವರು ಮಾಧ್ಯಮ ಮುಖಾಂತರ ಜ್ಯೋತಿ ಶರ್ಮಾ ಅವರ ಗುಂಡಗಳು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಛತ್ತೀಸ್ಗಢ ಪೊಲೀಸ್ ಅವರು ಹೇಳ್ತಾರೆ ನಮ್ಗೆ ಸಿಕ್ಲಿಲ್ಲ ಅಂತ. ಏನು ಸಿಕ್ಲಿಲ್ಲ? ಮಾಧ್ಯಮ ಮುಖಾಂತರ ಅವರು ಮಾತಾಡ್ತಾರೆ. ಫೋನ್ ಇದೆ, ಫೋನ್ ಅಲ್ಲಿ ಟ್ರ್ಯಾಕ್ ಮಾಡಿ ಅವರನ್ನು ಹಿಡಿಬಹುದು. ಯಾಕೆ ಹಿಡಿಲಿಲ್ಲ? ನಮ್ಮ ಕ್ರಿಶ್ಚಿಯನ್ ಅವರು ನಾವು ಮಾಡಿದ ಪ್ರತಿಭಟನೆ ಸಾಲದು, ನಾವು ಎದ್ದು ನಿಂತ್ಕೊಳ್ಬೇಕಾಗಿದೆ. ಎಲ್ಲ ಅವರಿಗೆ ಹೇಗೆ ಹಕ್ಕಿದೆ ಅದೇ ಹಕ್ಕು ನಮಗೆ ಇದೆ. ಅದನ್ನು ನಾವು ತೋರಿಸಿದ್ರೆ ಖಂಡಿತವಾಗಿ ಅವರನ್ನು ಬಂಧಿಸಬಹುದು. ಇಲ್ಲಾದ್ರೆ ಅವರು ಬೇಲ್ ತಗೊಂಡು ವಾಪಸ್ ಬರ್ಬೋದು. ಯಾಕಂತಂದ್ರೆ ಜೈಲಿಗೆ ಹೋಗದೆ ಅವ್ರಿಗೆ ಜಾಮೀನ್ ಮೇಲೆ ಬಿಡ್ಬೋದು. ಯಾಕೆ? ನಾವು ಹೋರಾಟವನ್ನು ತೀವ್ರಗೊಳಿಸಬೇಕಾಗ್ತದೆ. ಇಲ್ಲಾದ್ರೆ ನಮ್ಗೆ ಈ ಹಕ್ಕನ್ನು ಅವರು ನಮ್ಮ ಹಕ್ಕನ್ನು ಕಸಿದುಕೊಳ್ಳೋಕು ಖಂಡಿತವಾಗಿ ಸಾಧ್ಯ ಇದೆ. ಅದು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಸಿಸ್ಟರ್ಗಳು ಎಲ್ಲಿದೆ? ಈ ದೇಶದಲ್ಲಿ ಒಂದೇ ಒಂದು ಅವರು ಇದನ್ನು ಕಂಪ್ಲೇಂಟ್ ಅನ್ನು ತೋರಿಸ್ತೀವಿ, ಒಂದೇ ನಿರ್ದೇಶನವನ್ನು ತೋರಿಸ್ತೀವಿ. ಸಿಸ್ಟರ್ಗಳು ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಮಾಡಿದರಂತ ಹೇಳಿ ಎಲ್ಲಾದ್ರೆ ತೋರಿಸ್ಲಿ. ಸುಮ್ಮನೆ ಇಲ್ಲಾದ್ರೆ ಪೊಲೀಸ್ ಅವರು ಹೇಳಿದ ವಾಕ್ಯವನ್ನು ತಗೊಂಡು ಅವರನ್ನು ಜೈಲಿಗೆ ತಳ್ಳಿದ್ದಾರೆ. ಇದೇ ನಮ್ಮ ಸ್ವಲ್ಪ ಸಮಯ ಮೊದಲು ಉಡುಪಿಯಲ್ಲಿ ಇದೇ ತರ ನಮ್ಮ ಒಂದು ಕ್ರಿಶ್ಚಿಯನ್ನರ ಹುಡುಗಿಯನ್ನು ಇನ್ನೊಂದು ಧರ್ಮದವರು ಹುಡುಗ ತಗೊಂಡು ಹೋಗಿದ್ರು. ಅವಾಗ ಅವ್ರ ತಾಯಿಯವರು ಒಂದು ಕಂಪ್ಲೇಂಟ್ ತಗೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು ಹುಡುಗಿ ಅವಳ ಇಷ್ಟದಿಂದ ಅವಳು ಹೋಗಿದ್ದಾರೆ ಅಂತ. ಅದು ಹಾಗಾಗಿ ನೀವು ಕಂಪ್ಲೇಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಮೇಜರ್ ಅವರು ಯಾಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ? ಪೊಲೀಸ್ ಅವರೇ ಯಾಕೆ ತಗೊಳ್ಳಿಲ್ಲ? ಯಾಕೆ ಅವರನ್ನು ಕರೆಸಿ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ? ಅವರು ಮತಾಂತರ ಮಾಡಿದ್ದು ನಾವಲ್ಲ. ನಾವು ಯೇಸು ಕ್ರಿಸ್ತರು ಏನ್ ಹೇಳಿದ್ದಾರೆ? ಇನ್ನೊಬ್ಬರನ್ನು ಪ್ರೀತಿಸಿ ಅದನ್ನು ನಾವು ಮಾತ್ರ ಮಾಡ್ತೇವೆ. ಮತಾಂತರ ನಾವು ಯಾರಾದ್ರೂ ಮಾಡುವುದಿಲ್ಲ. ಮತಾಂತರ ಎಲ್ಲ ಧರ್ಮದಲ್ಲಿ ಮತಾಂತರ ಆಗ್ತದೆ. ನಮ್ಮ ಖಾಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಅಲ್ಲ, ಎಲ್ಲ ಧರ್ಮದಲ್ಲಿ ಸಹ ಮತಾಂತರ ಆಗ್ತಾರೆ. ಹಾಗೆ ಇರುವಾಗ ನೀವು ಯಾಕೆ ನಮ್ಮ ಮೇಲೆ ಗುಬೆಯನ್ನು ಕೂರಿಸ್ತೀರಾ? ಇನ್ನು ಮುಂದೆ ಆದ್ರೆ ನೀವು ಗುಬೆಯನ್ನು ಕೂರಿಸೋದು ಬಿಟ್ಟುಬಿಡಿ. ಕೆಲವು ವ್ಯಕ್ತಿಗಳು ಹೇಳ್ತಾರೆ, ಅಲ್ಲಿಯ ನಮ್ಮ ಕೇರಳದ ಎಲ್ಲ ಮುಖಂಡರು ಹೋಗಿ ಬಿಡಿಸ್ಕೊಂಡು ಬಂದಿದ್ದಾರೆ. ಯಾರು? ಅಲ್ಲಿ ಛತ್ತೀಸ್ಗಢದಲ್ಲಿ ರಾಜ್ಯ ಆಳುವಂತ ಪಕ್ಷದವರು ಇಲ್ಲಿಂದ ಹೋಗಿದ್ದಾರೆ, ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಯಾಕೆಂದ್ರೆ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಮೊಸಳೆ ಕಣ್ಣಿ ನೀರು ಸುರಿಸಿ ಈಗ ನಾಟಕ ಮಾಡ್ತಾ ಇದ್ದಾರೆ. ಸುಮ್ಮನೆ ಇನ್ನು ಅವರು ಚಾರ್ಜ್ ಶೀಟ್ ಸಲ್ಲಿಸಿಗಿದೆ. ಏನೆಲ್ಲ ಆರೋಪ ಮಾಡ್ತಾರೆ ಸಿಸ್ಟರ್ಗಳ ಮೇಲೆ ನೋಡ್ಬೇಕಾಗ್ತದೆ. ಅದಕ್ಕಾಗಿ ಮುಂದಿನ ದಿವಸದಲ್ಲಿ ನಾವು ಎಲ್ಲರೂ ಒಟ್ಟಿಗಾಗಿ ನಮ್ಮ ಹಕ್ಕಿಗಾಗಿ ಹೋರಾಡೋಣ ಅಂತ ಹೇಳಿ ನಮಗೆಲ್ಲರೂ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನಿಮಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು.